ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ನಾನು ಡೈಲಿ ಯೂಸ್ ಮಾಡೋವಂಥ ಕ್ರೀಮ್ ಯೂಸ್ ಮಾಡಿಬಿಟ್ಟು ಹೇಗೆ ಮೇಕಪ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಸಹ ಟ್ರೈ ಮಾಡಿ. ನಾನು ಲೋಟಸ್ ಹರ್ಬಲ್ಸ್ ವೈಟ್ ಗ್ಲೋ ಸ್ಕಿನ್ ವೈಟಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಲ್ ಸ್ಕಿನ್ ಟೈಪ್ಸ್ ಆಫ್ ಕ್ರೀಮ್. ಆಲ್ಮೋಸ್ಟ್ ಎಲ್ಲರಿಗೂ ರಿಸಲ್ಟ್ ಬಂದಿದೆ. ನೀವು ಸಹ ಯೂಸ್ ಮಾಡಿರಿ. ಸೆನ್ಸಿಟಿವ್ ಇದ್ದರೆ, ಆಯಿಲ್ ಸ್ಕಿನ್ ಇದ್ದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಂದು ಸೆನ್ಸಿಟಿವ್ ಆ್ಯಂಡ್ ಆಯಿಲ್ ಸ್ಕಿನ್. ತುಂಬ ಅಂದರೆ ತುಂಬಾ ಗ್ಲೋ ಬರುತ್ತೆ ಈ ಕ್ರೀಮು. ನೀವು ಸಹ ಟ್ರೈ ಮಾಡಿ ನೋಡಿ. ನಾನು ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ. ಕ್ರೀಮ್ ಯಾವುದೇ ಥರ ಕ್ರೀಮ್ ಯೂಸ್ ಮಾಡಿದ್ರೂ ಫಸ್ಟು ಫೇಸಿಗೆ, ನೆಕ್ಕಿಗೆ ಆ್ಯಂಡ್ ಇಯರ್ಸಿಗೆ ಅಪ್ಲೈ ಮಾಡಬೇಕು. ಇಲ್ಲ ಫೇಸ್ ಒಂದು ಕಲರ್, ನೆಕ್ ಒಂದು ಕಲರ್ ಮಾಡ್ಕೋಬೇಡಿ. ಯಾವುದೇ ಕ್ರೀಮ್ ಯೂಸ್ ಮಾಡಿದ್ರೂ ಸಹ. ನೆಕ್ಸ್ಟ್ ನಾನು ಇದಾದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ಸಹ ಲೋಟಸ್ ಹರ್ಬಲ್ಸ್ ಸೇಫ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ನಾನು SPF 15 ಯೂಸ್ ಮಾಡ್ತಾ ಇರೋದು. ನಾನು ನಿಮಗೆ ತುಂಬ ಬಿಸಿಲಿಗೆ ಹೋಗಲ್ಲ ಅಂತಂದರೆ 30 or 20 ಸಾಕು. ನೋಡಿ, ಜಸ್ಟ್ ಕ್ರೀಮ್ ಅಪ್ಲೈ ಮಾಡೋದಕ್ಕೇ ಎಷ್ಟು ಗ್ಲೋ ಕಾಣ್ತಿದೆ ಫೇಸು. ನೀವು ಸಹ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ರಿಸಲ್ಟು. ಇದೂ ಸಹ ಸನ್ಸ್ಕ್ರೀನ್ ಸಹ ಅಷ್ಟೇ ಫೇಸ್ ಟು ನೆಕ್ ಆ್ಯಂಡ್ ಇಯರಿಂಗ್ ಯೂಸ್ ಮಾಡಬೇಕು. ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫೇಸ್ನ ಚೆನ್ನಾಗಿ ಉಜ್ಜಬೇಡಿ. ಲೈಟಾಗೆ ಹಚ್ಕೊಳ್ಬೇಕು ಕ್ರೀಮ್ನ. ನೋಡಿ, ತುಂಬ ಅಂದರೆ ತುಂಬಾ ಗ್ಲೋ ಕಾಣ್ತಾ ಇದೆ ಫೇಸು. ನೀವೇ ನೋಡ್ತಾ ಇದ್ದೀರಾ, ಶೈನಿಯಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ನಾನಿಲ್ಲಿ ಲಿಪ್ ಬಾಮ್ ಯೂಸ್ ಮಾಡಿ ಲಿಪ್ಸ್ಟಿಕ್ ಹಚ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಲಿಪ್ಸ್ಟಿಕ್ ಯೂಸ್ ಮಾಡಿದ್ರೆ ತುಟಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಲಿಪ್ ಬಾಮ್ ಯೂಸ್ ಮಾಡಿ. ಲಿಪ್ ಬಾಮ್ ಯೂಸ್ ಮಾಡಿದ ತಕ್ಷಣ ಯಾವುದೇ ಥರ ಲಿಪ್ ಬಾಮ್ ಆದರೂ ಯೂಸ್ ಮಾಡಿ. ಲಿಪ್ ಬಾಮ್ ಯೂಸ್ ಮಾಡಿದ ತಕ್ಷಣ ಲಿಪ್ಸ್ಟಿಕ್ ಯೂಸ್ ಮಾಡಿ. ನಾನಿಲ್ಲಿ ಲಿಪ್ಸ್ಟಿಕ್ ಯಾವ್ದು ತೊಗೊಂಡಿದ್ದೀನಿ, 24 hours ಇನ್ಸೈಟ್ ತೊಗೊಂಡಿದ್ದೀನಿ. 24 hours ಇರುತ್ತೆ. ವಾಟರ್ ಪ್ರೂಫ್ ಲಿಪ್ಸ್ಟಿಕ್ ಇದು ಸಹ. ನೋಡಿ, ತುಂಬ ಚೆನ್ನಾಗಿ ಕೂರುತ್ತೆ ಲಿಪ್ಸ್ಟಿಕ್ಕು. ನಿಮಗೆ ಯಾವ ಥರ ಮ್ಯಾಚ್ ಆಗುತ್ತೋ ಆ ಥರ ಲಿಪ್ಸ್ಟಿಕ್, ಕಾಜಲ್ ಎಲ್ಲ ತೊಗೊಳ್ಳಿ. ಯಾವುದೇ ಸಹ ಅಷ್ಟೇ, ಯಾವುದೇ ಕ್ರೀಮ್ ಆಗಲಿ ಏನೇ ಯೂಸ್ ಮಾಡಿದ್ರು 1 month or 3 months ಬೇಕೇ ಬೇಕು ರಿಸಲ್ಟ್ ಬರೋಕ್ಕೆ. ಸಡನ್ನಾಗಿ ಯಾವುದೇ ಥರ ರಿಸಲ್ಟ್ ಬರೋದಿಲ್ಲ. ನಾನು ನೆಕ್ಸ್ಟ್ ಇಲ್ಲಿ ಮಾಮಾ ಅರ್ತಿಂದು ಕಾಜಲ್ ತೊಗೊಂಡಿದ್ದೀನಿ. ಚಾರ್ಕೋಲ್ ಬ್ಲ್ಯಾಕ್ ಲಾಂಗ್ ಸ್ಟೇ ಕಾಜಲ್ ತೊಗೊಂಡಿದ್ದೀನಿ. ನೀವು ಮಾಮಾ ಅರ್ತ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಯಾವುದಿದೆ ಕಾಜಲ್ ಅದನ್ನು ಯೂಸ್ ಮಾಡಿ. ಮಾಮಾ ಅರ್ತಿಂದು ತುಂಬ ಚೆನ್ನಾಗಿ ಬರುತ್ತೆ ರಿಸಲ್ಟು. ಸೈಡ್ ಎಫೆಕ್ಟ್ ಯಾವುದೂ ಸಹ ನನಗಾಗಿಲ್ಲ. ನಾನು ಯಾವುದೇ ಥರ ಕ್ರೀಮ್ ತೊಗೊಂಡ್ರೂ ಸಹ 1 month or 3 months ಯೂಸ್ ಮಾಡಿಬಿಟ್ಟು ತಿಳ್ಕೊಳ್ತೀನಿ. ಇಲ್ಲ ಅಷ್ಟೂ ಆಗಲ್ಲ ಅಂತಂದರೆ 1 3 or 4 days ಯೂಸ್ ಮಾಡಿದ್ಮೇಲೆ ಯಾವುದೇ ಥರ ರಿಸಲ್ಟ್ ಗೊತ್ತಾಗುತ್ತೆ. ಪಿಂಪಲ್ಸ್ ಏನಾರ ಆದರೆ ಯಾವುದೇ ಕಾರಣಕ್ಕೂ ಆ ಥರ ಪ್ರಾಡಕ್ಟ್ನ ಯೂಸ್ ಮಾಡಬೇಡಿ. ಅದು ನಿಮ್ಮ ಫೇಸಿಗೆ ಮ್ಯಾಚ್ ಆಗೋಲ್ಲ. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಜುಮ್ಕಾ ತೊಗೊಂಡಿದ್ದೀನಿ, ಸ್ವಲ್ಪ ಸ್ಮಾಲ್ ಸೈಜ್ದು. ಸಿಂಪಲಾಗಿ ಮೇಕಪ್ ಆದರೆ ಆಲ್ಮೋಸ್ಟಾಗಿ ಎಲ್ಲರಿಗೂ ಇಷ್ಟ ಆಗ್ತೀವಿ. ತುಂಬ ಗ್ರ್ಯಾಂಡ್